ಸರಿ ನಾವಲ್ಲ ಚೇಂಜ್ ಬಂದು ಕರೆಕ್ಟ. ಬಿಜಾಪು ವಕೀಲರ ಸಂಘದ ಚುನಾವಣೆ 2026-27 ಚುನಾವಣೆ ಪ್ರಯುಕ್ತ ಈ ದಿನ ನಾವು ನಮ್ಮ ಫಾಲೋಯರ್ಸ್ ಎಲ್ಲ ಸೇರಿ ಚುನಾವಣೆ ನಾಮಪತ್ರವನ್ನು ಚುನಾವಣಾಧಿಕಾರಿಗಳಾದ ಶ್ರೀಮಾನ್ ರಾಜಗೋಪಾಲ್ರವರಿಗೆ ಸಲ್ಲಿಸಿದ್ದೇವೆ. ನಾವು ಬರುವ ಡಿಸೆಂಬರ್ 14ನೇ ತಾರೀಕು ನಮ್ಮ ವಕೀಲರ ಸಂಘದ ಕೆಜಿಎಫ್ ವಕೀಲರ ಸಂಘದ ಚುನಾವಣೆ ನಡೀತಾ ಇದೆ. ಅದರ ಪ್ರಯುಕ್ತ ಈ ದಿನ ನಾವೆಲ್ಲರೂ ನಾಮಿನೇಷನ್ಗಳನ್ನು ಸಲ್ಲಿಸಲಾಗಿದೆ. ಅಧ್ಯಕ್ಷರ ಸ್ಥಾನಕ್ಕೆ ಗುರುಸಾಲ್ ಶ್ರೀನಿವಾಸ್ ಆದ ನಾನು, ಉಪಾಧ್ಯಕ್ಷರ ಸ್ಥಾನಕ್ಕೆ ನಮ್ಮ KC ನಾಗರಾಜ್ ವಕೀಲರು, ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಜ್ಯೋತಿ ಬಸ್ರವರು, ಜಂಟಿ ಕಾರ್ಯದರ್ಶಿ ಸ್ಥಾನಕ್ಕೆ ಜಗನ್ನಾಥರವರು, ಖಜಾಂಚಿ ಸ್ಥಾನಕ್ಕೆ ಶ್ರೀಮತಿ ಹರ್ಷಿತಾರವರು, ಆಮೇಲೆ ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಹಿರಿಯ ವಕೀಲರಾದ ಅಶೋಕಣ್ಣವರು, ಹಿರಿಯ ವಕೀಲರಾದ ಶಿವಪ್ಪನವರು, ಹಾಗೆಯೇ ನಮ್ಮ ಭಾನು ಮಹಿಳಾ ಮೀಸಲಾತಿ ಇದರಿಂದ ಭಾನು ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹಾಗೆಯೇ ನಮ್ಮ ವಕೀಲ ಮಿತ್ರರಾದ ರಾಜಶೇಖರ್ ಅವರು, ಶಿವಶಂಕರ್ ಅವರು, ಹಾಗೆ ವಿನೋದ್ ಕುಮಾರ್ ಅಂತ ನಾವೆಲ್ಲರೂ ಕೂಡ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮುಂದಿನ ಚುನಾವಣೆಯಲ್ಲಿ ನಾವು ಸ್ಪರ್ಧಿಸಲು ನಾವು ಸಿದ್ಧರಾಗಿದ್ದೇವೆ. ಮುಂದಿನ ದಿನಗಳಲ್ಲಿ ಬರುವ ಚುನಾವಣೆಯಲ್ಲಿ ನಾವೆಲ್ಲರೂ ಜಯಗಳಿಸ್ತೀವಂತ ಕೂಡ ನಾವು ಆಸ್ವಾದನೆ ಕೊಡ್ತಾ ಇದ್ದೇವೆ. ಹಾಗೆ ನಮಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರ ನೀಡಿರುವ ಎಲ್ಲ ನಮ್ಮ ವಕೀಲರ ಹಿರಿಯ ಮತ್ತು ಕಿರಿಯ ವಕೀಲರ ಮಿತ್ರರಿಗೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ತಾವು ಎಲ್ಲರೂ ಕೂಡ ನಮ್ಮ ಒಂದು ಐಕ್ಯಕ್ಕೆ ಸಹಕರಿಸಿ ಈ ಒಂದು ಚುನಾವಣೆಯನ್ನು ನಾವು ಜಯಗಳಿಸಬೇಕಾಗಿ ನೀವೆಲ್ಲರೂ ಸಹಕಾರ ನೀಡಬೇಕಾಗಿ ಮತ್ತು ಇಲ್ಲಿ ಬಂದಿರೋ ಎಲ್ಲ ಮೀಡಿಯಾ ಮಿತ್ರದವರಿಗೆ ನಮ್ಮ ಹೃತ್ಪೂರ್ವಕ ನಿಮ್ಮ ಅಜೆಂಡಾ ಏನು? ನಮ್ಮ ಅಜೆಂಡಾ ಏನಿಲ್ಲ. ಏನು ಹೇಳ್ತೀರಾ ವಕೀಲರಿಗೆ? ಚುನಾವಣೆ ಈಗಾಗಲೇ ನಾವು 2010ರಲ್ಲಿ ನಾನು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದಾಗ ಗೆದ್ದಿದ್ದೇನೆ. ಇದು ನಾನು ಈಗಾಗಲೇ ಅಧ್ಯಕ್ಷ ಸ್ಥಾನದಲ್ಲಿ ಗೆದ್ದಾಗ ನಮ್ಮ ವಕೀಲರ ಸಂಘಕ್ಕೆ ಕುಸುಮಾ ಮೆಮೊರಿ ಹಾಲನ್ನು ನನ್ನ ಅವಧಿಯಲ್ಲೇ ಕೊಟ್ಟಿದ್ದೇವೆ. 3ನೇ ಜಿಲ್ಲಾ ನ್ಯಾಯಾಧೀಶರ ಕೋರ್ಟು ಸಹ ನನ್ನ ಅವಧಿಯಲ್ಲೇ ಬಂದಿರುತ್ತದೆ. ಹಾಗೆ ಬಸ್ ಶೆಲ್ಟರ್ಸ್ ಆಗಲಿ, ಪಬ್ಲಿಕ್ ಟಾಯ್ಲೆಟ್ಸ್ ಆಗಲಿ ನಾನು ಸೆಕ್ರೆಟರಿಗಾಗಿದ್ದಾಗ 2003ರಲ್ಲಿ ಅದನ್ನು ನಿರ್ಮಾಣ ಮಾಡಿದ್ವಿ. ಈ ಅಸೋಸಿಯೇಷನ್ಗೆ ಲೈಬ್ರರಿಯನ್ನು ಕೊಡಿಸಿದ್ದೇನೆ. ಹೀಗಾಗಿ ಎಲ್ಲ ಹಲವಾರು ನಮ್ಮ ವಕೀಲರ ಮಿತ್ರರಿಗೆ ಅನುಕೂಲವಾಗುವ ರೀತಿಯಲ್ಲಿ ನನ್ನ ಕೈನಲ್ಲಿ ಆದಷ್ಟು ನಾನು ಪ್ರೆಸಿಡೆಂಟ್ ಅಧ್ಯಕ್ಷ ಸ್ಥಾನದಲ್ಲಿದ್ದಾಗ ಇದೆಲ್ಲ ಮಾಡಿ ನಮ್ಮ ಒಂದು ಅಸೋಸಿಯೇಷನ್ಗೆ ನಾನು ಕೊಡುಗೆಯಾಗಿ ಸಲ್ಲಿಸಿರುತ್ತೇನೆ. ಹಾಗಾಗಿ ಇಂದ ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿಯಾಗಿ ನಾನು ಗೆದ್ದರೆ ಎಲ್ಲಾನು ನಮ್ಮ ವಕೀಲರ ಮಿತ್ರರಿಗೆ ಏನು ಸಹಕಾರ ನಮ್ಮಿಂದ ಆಗೋದಷ್ಟು ನಾವು ಮಾಡೋಕ್ಕೆ ಸಿದ್ಧನಾಗಿರ್ತೇವೆ. ಒಂದು ಸೊಸೈಟಿ ಮಾಡ್ತೀವಿ. ಒಂದು ಮುಖ್ಯವಾಗಿ ವಕೀಲರಿಗೆ ಒಂದು ಲೇಔಟನ್ನು ಸಹ ಮುಂದೆ ದಿನಗಳಲ್ಲಿ ನಾವು ಅಸೋಸಿಯೇಷನ್ ಪರವಾಗಿ ಕೊಡಿಸ್ಬೇಕಂತ ಕೂಡ ಯಾರ್ಯಾರಿಗೆ ಇದು ಮನೆ ನಿವೇಶನಗಳು ಇಲ್ವೋ ಅಂಥವ್ರಿಗೆಲ್ಲ ಕೂಡ ವಕೀಲರಿಗೆ ಮುಂದಿನ ದಿನಗಳಲ್ಲಿ ನಮ್ಮ ವಕೀಲರ ಸಂಘದಿಂದ ನಾವು ಆದ ನಂತರ ಅದನ್ನು ಪ್ರಕ್ರಿಯೆಯನ್ನು ಮುಂದುವರಿಸ್ತೀವಿ. ನಾವು ಆದಷ್ಟು ಸೇವೆ ಮಾಡೋಕ್ಕೆ ಬರ್ತಾ ಇದ್ದೀವಿ ಹೊರತು ಬೇರೆ ಏನಿಲ್ಲ. ಅದರಿಂದ ದಯವಿಟ್ಟು ಎಲ್ಲರೂ ಕೂಡ ನಮಗೆ ಈ ಸಂದರ್ಭದಲ್ಲಿ ಸಹಕಾರ ಕೊಟ್ಟು ಈ ಒಂದು ಚುನಾವಣೆಯಲ್ಲಿ ನಾವು ಜಯಗಳಿಸಬೇಕಾಗಿ ನಮ್ಮೆಲ್ಲರ ಆಶೀರ್ವಾದ ಬೇಕಾಗಿದೆ. ಮುಖ್ಯವಾಗಿ ನಮ್ಮ ಹಿರಿಯ ವಕೀಲರೆಲ್ಲ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಎಲ್ಲರೂ ಕೂಡ ವಂದಿಸಿ ಈ 4 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಈ ಬಾರಿಯ ಚುನಾವಣೆಯಲ್ಲಿ ಒಂದು ಯುವ ತಂಡದೊಂದಿಗೆ ನಾವು ಸ್ಪರ್ಧೆಯನ್ನು ಮಾಡಲಿಕ್ಕೆ ಇಚ್ಛಿಸಿದ್ದೀವಿ. ಈಗಾಗಲೇ ನಮ್ಮ ಅಧ್ಯಕ್ಷರ ಸ್ಥಾನದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಗುರುಸಾಲ್ ಶ್ರೀನಿವಾಸರವರು ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಈ ಬಾರಿಯ ಚುನಾವಣೆಯಲ್ಲಿ ನಾವು ಮುಖ್ಯವಾಗಿ ನಮ್ಮ ವಕೀಲರಿಗೆ ದಿನ ಪ್ರಾಕ್ಟೀಸ್ ಬರುವಂಥ ವಕೀಲರಿಗೆ
ಸಾಮಾನ್ಯವಾಗಿ ಕೆಲವೆಲ್ಲ ಕೂಡ ದಿನನಿತ್ಯದಲ್ಲಿ ಬರುವಂಥ ಸಂದರ್ಭದಲ್ಲಿ ಶೌಚಾಲಯದ ಸಮಸ್ಯೆ ಇದೆ, ವಾಹನದ ಪಾರ್ಕಿಂಗ್ ಸಮಸ್ಯೆ ಇದೆ, ಹೆಣ್ಮಕ್ಳಿಗೆ ವಿಶ್ರಾಂತಿ ಕೊಠಡಿಯ ಸಮಸ್ಯೆಗಳೆಲ್ಲ ಇದೆ. ಇದನ್ನು ಮತ್ತು ಇಲ್ಲಿ ಕ್ಯಾಂಟೀನ್ ಒಂದು ವ್ಯವಸ್ಥೆನೇ ಇಲ್ಲ ಸರಿಯಾಗಿ. ಇದ್ರ ಬಗ್ಗೆ ಹೆಚ್ಚಿನ ಕ್ರಮ ಕೈಗೊಳ್ಳಬೇಕು. ಇಲ್ಲಿ ಬರುವಂಥ ಕಕ್ಷಿದಾರರು ಏನಿದ್ದಾರೆ ಅವ್ರಿಗೆಲ್ಲ ಕೂಡ ಏನಾದರೂ ಊಟದ ವ್ಯವಸ್ಥೆ ಮಧ್ಯಾಹ್ನದ ತಾಗುವಂಥದ್ದು ಇಲ್ಲಿ ಹತ್ತಿರದಲ್ಲಿ ಯಾವುದೇ ಒಂದು ವ್ಯವಸ್ಥೆ ಇಲ್ಲ. ಆ ಬಗ್ಗೆನೂ ತುಂಬ ಕ್ರಮನ ತಗೋಬೇಕು ಅನ್ನೋ ಒಂದು ಅಜೆಂಡಾದೊಂದಿಗೆ ನಾವು ಈ ಬಾರಿಯ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ. ಮುಂದಿನ ಮುಖ್ಯವಾಗಿ ಈ ಒಂದು ಚುನಾವಣೆಗೆ ನಮಗೆ ಸಹಕರಿಸ್ತಾ ಇರ್ತಕ್ಕಂತಹ ಎಲ್ಲ ಕಿರಿಯ ವಕೀಲರಿಗೂ ಹಿರಿಯ ವಕೀಲರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತಾ ಅವ್ರ ಸಹಕಾರನ ಮತ್ತೊಮ್ಮೆ ಬಯಸ್ತಾ ಮುಂದಿನ ದಿನಗಳಲ್ಲಿ ಏನೇ ಸಮಸ್ಯೆಗಳಿದ್ರು ವಕೀಲರ ಮತ್ತು ಈಗ ಬರುವಂಥ ಕಕ್ಷಿದಾರರ ಸಮಸ್ಯೆಗಳೇನೇ ಇದ್ದರೂ ಉತ್ತಮವಾಗಿ ಸ್ಪಂದಿಸ್ತೀವಿ ಅಂತ ಆಶ್ವಾಸನೆಯನ್ನು ಇಟ್ಕೊಂಡು ಈ ಒಂದು ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದೀವಿ. ನಿಮ್ಮೆಲ್ಲರ ಸಹಕಾರವನ್ನು ಕೂಡ ಈ ಬಾರಿ ನಾವು ಆಶಿಸ್ತಾ ಇದ್ದೀವಿ. ಒಂದು ಹಿಸ್ಟ್ರಿ ಇರತಕ್ಕಂಥ KGF ವಕೀಲರ ಸಂಘ 1903ನಲ್ಲಿ ಸ್ಟಾರ್ಟ್ ಆದಂಥ ನ್ಯಾಯಾಲಯ KGF ಅಲ್ಲಿ ಇವತ್ತು 122 ವರ್ಷ ಆಗ್ತಾ ಇದೆ. ಈ ಚುನಾವಣೆ ಭಾರಿ ಪ್ರಮುಖವಾಗಿ ಮುಖ್ಯವಾಗಿ ಕೂಡ ಎಲ್ಲರೂ ಕೂಡ ಗಮನಿಸಬೇಕಾಗತ್ತೆ. ಕಾರಣ ಇಷ್ಟೇ, 50ರಿಂದ 60 ಜನ ಯುವಕರು ಇವತ್ತು ಯಂಗ್ ಅಡ್ವೊಕೇಟ್ಸ್ KGFಗೆ ಬಂದಿದ್ದಾರೆ. ಮತ್ತು ನಮ್ಮ 11 ಮೆಂಬರ್ ಸಿಂಡಿಕೇಟಲ್ಲಿ ಕೂಡ ಮೋರ್ ದೆನ್ 70% ಯಂಗ್ ಅಡ್ವೊಕೇಟ್ ಇವತ್ತು ಸ್ಪರ್ಧೆ ಮಾಡೋದಕ್ಕೆ ನಾಮಿನೇಷನ್ನ ಹಾಕಿದ್ದಾರೆ. ನಮ್ಮ ಅಧ್ಯಕ್ಷರು ಎಲ್ಲ ವಿಚಾರಗಳನ್ನು ಮತ್ತು ವೈಸ್ ಪ್ರೆಸಿಡೆಂಟ್ ಸ್ಪರ್ಧೆ ಮಾಡತಕ್ಕಂಥ ನಾಗರಾಜ್ ಅವರು ಕೂಡ ಎಲ್ಲ ವಿಚಾರಗಳನ್ನು ತಮ್ಮ ಮುಂದೆ ತಿಳಿಸಿದ್ದಾರೆ. ಇವತ್ತು ನಾಮಿನೇಷನ್ ಹಾಕಿದ್ದೇವೆ. ಬಾರ್ ಕೌನ್ಸಿಲ್ ಆಫ್ ಕರ್ನಾಟಕ ಬೈಲಾ ಪ್ರಕಾರ 2 ವರ್ಷಕ್ಕೆ ಒಂದು ಸಾರಿ ಎಲೆಕ್ಷನ್ ನಡೀಬೇಕಾಗಿದೆ. 2021ರಲ್ಲಿ ನಡೆದಂಥ ಎಲೆಕ್ಷನ್ ಇವತ್ತು 5 ವರ್ಷ ಆದ ನಂತರ ಇವತ್ತು ನಡೀತಾ ಇದೆ. ಈ ಒಂದೇ ನಮ್ಮದು ಅಜೆಂಡಾ, ವೆಲ್ಫೇರ್ ಆಫ್ ದಿ ಅಡ್ವೊಕೇಟ್ಸ್ ಆ್ಯಂಡ್ ದಿ ಸೋಷಿಯಲ್ ಜಸ್ಟಿಸ್ ಏನಿರಬೇಕು ಅವರಿಗೆ ಸಿಗಬೇಕತ್ತೆ. ನ್ಯಾಯಾಲಯದಲ್ಲಿ ಒಳ್ಳೆಯ ವಾತಾವರಣವನ್ನು ನಾವು ಮಾಡಬೇಕು. ಇಲ್ಲಿ ಲಾಯರ್ ಆಗಿ ಪ್ರಾಕ್ಟೀಸ್ ಮಾಡತಕ್ಕಂಥ ಒಬ್ಬೊಬ್ಬ ಲಾಯರ್ಗಳು ಕೂಡ ಒಂದು ಭದ್ರತೆ ಇರಬೇಕು. ಆ ಭದ್ರತೆಯನ್ನು ಕಾಪಾಡುವಂಥ ಕೆಲಸವನ್ನು, ವೆಲ್ಫೇರ್ ಮೆಷರ್ಸನ್ನು ಮಾಡುವಂಥ ಕೆಲಸವನ್ನು ನಮ್ಮ ಸಿಂಡಿಕೇಟು ಗೆದ್ದರೆ ನಾವು ಮಾಡೇ ಮಾಡ್ತೀವಿ ಅಂತ ಎಲ್ಲ ವೋಟರ್ಸ್ಗೆ 160 ಮೆಂಬರ್ಸ್ ವೋಟರ್ ಲಿಸ್ಟಲ್ಲಿ ಹಾಕಿದ್ದಾರೆ. ಅವರೆಲ್ಲರೂ ಕೂಡ ನಾವು ಬೇಡಿಕೆ ಇಡ್ತೇವೆ, ನಮ್ಮ ಸಿಂಡಿಕೇಟನ್ನು ಎಲ್ಲರನ್ನು ಕೂಡ ಒಬ್ಬರನ್ನು ಬಿಡದಂತ ಗೆದ್ದು ಆಯ್ಕೆ ಮಾಡಬೇಕಂತ ಎಲ್ಲರನ್ನ ನಾವು ವಿನಂತಿಸ್ತೀವಿ.